ಮಾರ್ಕೆಟು ಜಸ್ಟ್ 2% ಡೌನ್ ಆಗಿದೆ. ಅಂದರೆ ಕೆಲವರು ಪ್ಯಾನಿಕ್ ಆಗಿದ್ದಾರೆ. ಕೆಲವರು ಲಾಸಲ್ಲಿ ಸೆಲ್ ಮಾಡ್ತಿದ್ದಾರೆ. ಬಟ್ ಸ್ಮಾರ್ಟ್ ಇನ್ವೆಸ್ಟರ್ ಏನು ಮಾಡ್ತಿದ್ದಾರೆ ಗೊತ್ತಾ? ನೀವು ಎಸ್ ಐ ಪಿ ಇನ್ವೆಸ್ಟರಾ? ಸ್ಟಾಕ್ ಇನ್ವೆಸ್ಟರಾ? ಇಲ್ಲಾಂದರೆ ಆಪ್ಷನ್ ಟ್ರೇಡರಾ? ನಿಮ್ಮ ಸ್ಟ್ರಾಟಜಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರಬೇಕು. ಈ ವಿಡಿಯೋಲ್ಲಿ ಕ್ಲಿಯರಾಗಿ ಹೇಳ್ತೀನಿ. ಮಾರ್ಕೆಟ್ ಸ್ವಲ್ಪ ಡೌನ್ ಆದರೆ ಯಾರು ಏನು ಮಾಡಬೇಕು? ಎಸ್ ಐ ಪಿ ಇನ್ವೆಸ್ಟರ್, ಸ್ಟಾಕ್ ಇನ್ವೆಸ್ಟರ್, ಆಪ್ಷನ್ ಟ್ರೇಡರ್, 3 ಡಿಫ್ರೆಂಟ್ ಮೈಂಡ್ಸೆಟ್ಟು, 3 ಡಿಫ್ರೆಂಟ್ ಆ್ಯಕ್ಷನ್ ಪ್ಲ್ಯಾನು, ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಎಸ್ ಐ ಪಿ ಮಾಡೋರಿಗೆ ಬೆಸ್ಟ್ ನ್ಯೂಸ್ ಇದು. ಮಾರ್ಕೆಟ್ ಡೌನ್ ಆದರೆ ನೀವು ಚೀಪ್ ಪ್ರೈಸಲ್ಲಿ ಯೂನಿಟ್ಗಳು ತೊಗೊಳ್ತೀವಿ. ಎಕ್ಸಾಂಪಲು, ನೀವು ₹1000 ಎಸ್ ಐ ಪಿ ಮಾಡ್ತೀರಿ ಎವ್ರಿ ಮಂತು. ಮಾರ್ಕೆಟ್ ಡೌನ್ ಆದಾಗ ಮೋರ್ ಯೂನಿಟ್ಟು ಸಿಗುತ್ತೆ. ಸೊ ಏನು ಮಾಡಬೇಕು? ಎಸ್ ಐ ಪಿ ಸ್ಟಾಪ್ ಮಾಡಬೇಡ, ಕಂಟಿನ್ಯೂ ಮಾಡು. ಪಾಸಿಬಲ್ ಇದ್ದರೆ ಇನ್ಕ್ರೀಸ್ ಮಾಡು. ಸಿಂಪಲ್ ರೂಲ್ಸು. ಮಾರ್ಕೆಟ್ ಡೌನ್ ಆದಾಗ ಡಿಸ್ಕೌಂಟಲ್ಲಿ ಶಾಪಿಂಗ್ ಮಾಡಿಬಿಡು. ಸ್ಟಾಕ್ ಇನ್ವೆಸ್ಟರಿಗೆ ಇದು ಟೆಸ್ಟ್ ಟೈಮು. ಎಷ್ಟೊಂದು ಜನ ಕೋವಿಡ್ ಆದಮೇಲೆ ಬಂದಿದ್ದೀರಾ. ಸೊ ಫಸ್ಟು ಕ್ವಶನ್ ಏನಪ್ಪ ಅಂದರೆ, ಸ್ಟಾಕ್ ಸ್ಟ್ರಾಂಗಾ ಇಲ್ಲ ವೀಕಾ? ಸ್ಟ್ರಾಂಗ್ ಕಂಪನಿ ಆದರೆ ಪ್ಯಾನಿಕ್ ಸೆಲ್ ಮಾಡಬೇಡ್ರಿ, ಸ್ಟೆಪ್ ಬೈ ಸ್ಟೆಪ್ ಬೈ ಮಾಡಿ. ವೀಕ್ ಕಂಪ್ನಿ ಅಂದರೆ ಎಕ್ಸಿಟ್ ಕನ್ಸಿಡರ್. ಪ್ರೈಸ್ ಡೌನ್ ಅಂತ ಕ್ವಾಲಿಟಿ ಚೇಂಜ್ ಆಗಲ್ಲ. ಸೊ ಏನು ಮಾಡಬೇಕು? ವಾಚ್ ಲಿಸ್ಟಲ್ಲಿ ರೆಡಿ ಇರಬೇಕು. ಡಿಪ್ಪಲ್ಲಿ ಎಂಟ್ರಿ ಮಾಡಿ, ಎಲ್ಲ ಒಂದೇ ಸತಿನ ಬೈ ಮಾಡೋಕ್ಕೆ ಹೋಗಬೇಡಿ. ಆಪ್ಷನ್ ಟ್ರೇಡರ್ಸ್ಗೆ ಇದು ಡೇಂಜರಸ್ ಝೋನು. ಮಾರ್ಕೆಟು 2% ಮೂವ್ ಆದರೆ ಆಪ್ಷನಲ್ಲಿ ಹೆವಿ ಲಾಸ್ ಬರುತ್ತೆ, ಹಾಗೆಯೇ ಹೆವಿ ಪ್ರಾಫಿಟೂ ಬರುತ್ತೆ. ಬಿಗಿನರ್ಸು ಏನು ಮಾಡ್ತಾರೆ? ಓವರ್ ಟ್ರೇಡ್ ಮಾಡ್ತಾರೆ, ರಿವೆಂಜ್ ಟ್ರೇಡಿಂಗ್ ಮಾಡ್ತಾರೆ. ಸ್ಮಾರ್ಟ್ ಇನ್ವೆಸ್ಟರ್ ಏನು ಮಾಡ್ತಾರೆ ಗೊತ್ತಾ? ರಿಸ್ಕ್ ಕಂಟ್ರೋಲ್ ಮಾಡ್ತಾರೆ, ಸ್ಟಾಪ್ ಲಾಸ್ನ ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡ್ತಾರೆ, ಟ್ರೇಡ್ ಅವಾಯ್ಡ್ ಮಾಡ್ತಾರೆ ಕೆಲವೊಂದು ಸಲ. ಶಾರ್ಟಾಗಿ ಹೇಳಬೇಕಂದ್ರೆ, ಎಸ್ ಐ ಪಿ ಇನ್ವೆಸ್ಟರು ಕಂಟಿನ್ಯೂ ಮಾಡಿ, ಸಾಧ್ಯ ಆದರೆ ಇನ್ಕ್ರೀಸ್ ಮಾಡಿ. ಸ್ಟಾಕ್ ಇನ್ವೆಸ್ಟರು ಅನಲೈಸ್ ಮಾಡಿ ಒಳ್ಳೊಳ್ಳೆ ಕಂಪನಿನ. ನಿಮ್ಮ ಹತ್ರ ದುಡ್ಡಿತ್ತಂದರೆ ಬೈ ಆ್ಯಂಡ್ ಡಿಪ್ಸು ಕನ್ಸಿಡರ್ ಮಾಡಿ. ಆಪ್ಷನ್ ಟ್ರೇಡರು ಕಂಟ್ರೋಲ್ ರಿಸ್ಕು, ಅವಾಯ್ಡ್ ಓವರ್ ಟ್ರೇಡಿಂಗ್. ಮಾರ್ಕೆಟ್ ಡೌನ್ ಆದಾಗ ಜನರು ಭಯ ಪಡ್ತಾರೆ, ಆದರೆ ಸ್ಮಾರ್ಟ್ ಇನ್ವೆಸ್ಟರು ಮನಿ ಮಾಡ್ತಾರೆ. ನೀವು ಯಾರು? ಪ್ಯಾನಿಕ್ ಸೆಲ್ಲರಾ ಇಲ್ಲಾಂದರೆ ಸ್ಮಾರ್ಟ್ ಇನ್ವೆಸ್ಟರಾ? ಕಮೆಂಟಲ್ಲಿ ಹೇಳಿ.